ಅಕ್ಷರ ನ್ಯೂಸ್ನ ಹಿತವಾಗಿ ಈ ದಿನ ವಿಶೇಷವಾಗಿ 21 ವಿಶ್ವ ಅರಣ್ಯ ಸಂರಕ್ಷಣಾ ಕಾಯ್ದೆ ದಿನ ಜೊತೆಗೆ ನಾಳೆ ವಿಶ್ವ ಜಲದಿಂದ ಪ್ರಯುಕ್ತವಾಗಿ ಏನು ನಮ್ಮ ಕಾಡು ಮತ್ತು ನಶಿಸ್ತಿರತಕ್ಕಂಥ ಎಲ್ಲ ಅನಿಮಲ್ಸ್ಗಳು ಈ ಗುಬ್ಬಚ್ಚಿ ಆಗಲಿ ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಈ ಸಂದರ್ಭದಲ್ಲಿ ಯಾಕಪ್ಪ ಈ ಥರ ವಿಶೇಷವಾಗಿ ಹೇಳ್ತಾ ಇದ್ದೀವಿ ಅಂದರೆ ಈ ವರ್ಷ ಭಾರತ ದೇಶಕ್ಕೆ ಜೊತೆಗೆ ಪ್ರಪಂಚದ ಕೆಲವು ದೇಶಗಳಿಗೆ ಬರಪೀಡಿತ ಪ್ರದೇಶಗಳಾಗಿದ್ದು ಮಳೆ ಬರದೆ ನಮ್ಮ ಕರ್ನಾಟಕದಲ್ಲಿ ಮಳೆ ಬರದೆ ಜೊತೆಗೆ ಎಲ್ಲ ಜಲಾಶಯಗಳು ಒಣಗಿ ಹೋಗಿ ನಿಂತಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ವಿಶ್ವ ಸಂರಕ್ಷಣಾ ಅರಣ್ಯ ಸಂರಕ್ಷಣೆ ಜೊತೆಗೆ ವಿಶ್ವ ಜಲದಿನದ ಪ್ರಯುಕ್ತವಾಗಿ ನಾವು ವಿಶೇಷವಾಗಿ ಮನವಿ ಮಾಡ್ಕೋತಾ ಇದ್ದೀನಿ. ಕರ್ನಾಟಕದಂಥ ಎಲ್ಲ ನಮ್ಮ ಸರ್ಕಾರಗಳು ಜೊತೆಗೆ ನಮ್ಮ ಸಾರ್ವಜನಿಕರು ಏನು ಒಂದು ಸಂರಕ್ಷಣೆಯನ್ನು ಮಾಡ್ಕೋಬೇಕಾಗ್ತದೆ. ಹನಿ ನೀರನ್ನು ಕೂಡ ಉಪಯೋಗಿಸ್ಬೇಕಾದ್ರೆ ನಾವು ಬಹಳ ವಿವೇಚಿತವಾಗಿ ಯೋಚನೆ ಮಾಡಿ ಉಪಯೋಗಿಸ್ಬೇಕು. ಒಂದು ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಈ ಬೇಸಿಗೆ ಕಾಲದಲ್ಲಿ ಮನೆ ಟೆರಸ್ ಮೇಲೆ ಮತ್ತು ಪಾರ್ಕ್ಗಳಲ್ಲಿ ಅವಕ್ಕೆ ಒಂದು ಮಣ್ಣಿನ ಕುಡಿಕೆನಲ್ಲಿ ನೀರು ಇಡ್ತಕ್ಕಂಥ ವ್ಯವಸ್ಥೆನ ಅರಣ್ಯ ಇಲಾಖೆ ಬರ್ತಾ ಇತ್ತು. ಬಟ್ ಈ ಬಾರಿ ಚುನಾವಣೆ ಸಮೀಪಿಸಿದಂತೆ ಕೋಡ್ ಆಫ್ ಕಂಟೆಂಟ್ ಇರೋದ್ರಿಂದ ಅಧಿಕಾರಿಗಳು ಮತ್ತು ಸಚಿವರುಗಳು ಯಾವುದೇ ರೀತಿಯ ಹೇಳಿಕೆ ಕೊಡಲಿಕ್ಕೆ ಹೋಗಬಾರ್ದು ಅಂತೇಳಿ ನಿರ್ಬಂಧತೆ ಇರೋದ್ರಿಂದ ಯಾರು ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದಲ್ಲಿ ಇಲ್ಲ. ಆದ ಕಾರಣ ಸಾರ್ವಜನಿಕರು ಪಾರ್ಕ್ಗಳಲ್ಲಿ ಮತ್ತು ಲಾನ್ಗಳಲ್ಲಿ ಮತ್ತು ಮಾಡಿ ಮನೆಗಳ ಮೇಲೆ ಜೊತೆ ಎಲ್ಲ ಹೊಳೆ ಮತ್ತು ಜಲಾಶಯಗಳ ಸುತ್ತಮುತ್ತ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒದಗಿಸುವಂಥ ವ್ಯವಸ್ಥೆ ಮಾಡಿ, ಜೊತೆಗೆ ನೀರಿನ ಬಣ್ಣ ಯಾವ ರೀತಿ ಅಂದರೆ ನಮ್ಮ ಜಲಾಶಯಗಳು ಒಣಗೋಗಿದೆ, ಜಲಾಶಯಗಳನ್ನ ನೀರಿನ ಏನು ಸಂಕುಲಗಳನ್ನ ಹಿಡಿದಿಟ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ಕೋಬೇಕಾಗ್ತದೆ. ಈ ಸಂದರ್ಭದಲ್ಲಿ ನೋಡಿ, ಈಗಾಗಲೇ ಕರ್ನಾಟಕದಲ್ಲಿ ಬರದ ಛಾಯೆ ಆವರಿಸ್ತಾ ಇದೆ. ಇದು ಮಾರ್ಚ್ ಆದಮೇಲೆ ಏಪ್ರಿಲ್ ಆದಮೇಲೆ ಮೇ ನಂತರ ಮಳೆ ಬರಲಿಕ್ಕೆ ಒಂದು ಋತುಮಾನದ ವ್ಯವಸ್ಥೆಗಳಿದ್ದಾವೆ. ಆದ ಪ್ರಯುಕ್ತ ಸಾರ್ವಜನಿಕರಲ್ಲಿ ವಿಶೇಷವಾಗಿ ಮನವಿ ಮತ್ತು ಕರ್ನಾಟಕ ರಾಜ್ಯದ ರೈತರು ಹಾಗೂ ನಮ್ಮ ಪರಿಸರವಾದಿಗಳು ಮತ್ತು ಎಲ್ಲ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಅವರು ಕೂಡ ಜಲ ಸಂಪನ್ಮೂಲಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಹೆಚ್ಚೆಚ್ಚು ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೋಬೇಕಾಗ್ತದೆ. ಪ್ರತಿ ಹನಿ ನೀರನ್ನು ಕೂಡ ನಾವು ಉಳಿಸ್ಕೊಳ್ಳೋ ಹಂತದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ಥರ ಆಗ್ತಾಯಿದೆ ಅಂದರೆ, ಇನ್ನು ಸುಮಾರು ವರ್ಷಗಳಲ್ಲಿ ಕುಡಿಯುವ ನೀರಿನ ಜಲ ಇವು ಸಂಕುಲಗಳೇ ಹಾಳಾಗ್ತಾ ಇದೆ. ನಾವು ನೀರನ್ನು ಉಳಿಸ್ಕೋಬೇಕು, ಕೆರೆ ಕಟ್ಟೆಗಳನ್ನು ಉಳಿಸ್ಕೋಬೇಕು. ಕೆರೆಗಳನ್ನು ಉಳಿಸ್ಕೊಂಡು ನಾವು ಅದ್ರ ಮುಖಾಂತರ ನಾವೇನು ಮಾನವ ಜೀವನ ವಾಸ ಮಾಡಲಿಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ನೀರು, ಗಾಳಿ ಮತ್ತು ನಮ್ಮ ವಾತಾವರಣ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅರಣ್ಯ ಸಂರಕ್ಷಣೆಗಳನ್ನ ಮತ್ತು ಪರಿಸರ ಕಾಯ್ದೆಗಳನ್ನ ಉಳಿಸ್ಕೋಬೇಕಾಗ್ತದೆ. ನಾವು ಎಲ್ಲ ರೀತಿಯಲ್ಲೂ ಪರಿಸರನ ಉಳಿಸುವ ಹಂತದಲ್ಲಿ ನಾವು ಹೆಚ್ಚಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೋಬೇಕು. ಜೊತೆಗೆ ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ನಾವು ನಮ್ಮ ಪಡಿವಳಿಕೆಗಳನ್ನು ಉಳಿಸ್ಕೊಳ್ಳೋಣ. ಈ ಮುಖಾಂತರ ನಾನು ಈ ದಿನದ ಪ್ರಯುಕ್ತವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಸಹಕರಿಸಿ, ಜೊತೆಗೆ ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ನ ಏನು ಜಾಗೃತಿ ಕಾರ್ಯಕ್ರಮನ ಹಂಚ್ಕೊಳ್ಬೇಕನ್ನೋದೇ ನಮ್ಮ ಒಂದು ಉದ್ದೇಶ. ಥ್ಯಾಂಕ್ ಯು.